ಕಳೆದ ವರ್ಷ ಡೆಂಘಿ ಓಟ ಜೋರಾಗಿತ್ತು. ನಗರ ಸೇರಿ ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಕೇಸ್ಗಳು ಕಾಣಿಸಿಕೊಂಡಿದ್ವು. ಈಗ ಮಳೆಗಾಲದ ಆರಂಭದಲ್ಲೇ ಮತ್ತೆ ಡೆಂಘಿ ಆರ್ಭಟಿಸುತ್ತಿದ್ದು, ಈ ಬಾರಿ ದಂಡಾಸ್ತ್ರ ಹಿಡಿದು ಆರೋಗ್ಯ ಇಲಾಖೆ ಅಖಾಡಕ್ಕಿಳಿದಿದೆ. ಮಳೆ ನಡುವೆ ನಗರದಲ್ಲಿ ಮತ್ತೆ ಡೆಂಘಿ ಆತಂಕ. ಡೆಂಘಿ ತಡೆಗೆ ಆರೋಗ್ಯ ಇಲಾಖೆ ದಂಡಾಸ್ತ್ರ. ನಗರದಲ್ಲಿ ಒಂದ್ ಕಡೆ ಮಳೆ ಆಟ ಜೋರಾಗಿದೆ. ಇದರ ಜೊತೆಗೆ ಡೆಂಘಿ ಆಟವೂ ಶುರುವಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ ಜನವರಿಯಿಂದ 1582 ಡೆಂಘಿ ಕೇಸ್ ಪತ್ತೆಯಾಗಿದ್ರೆ, ಇತರ ಜಿಲ್ಲೆಗಳಲ್ಲಿ 1354 ಪ್ರಕರಣಗಳು ದಾಖಲಾಗಿವೆ. ಇನ್ನು ಕಳೆದೊಂದು ವಾರದಲ್ಲೇ ರಾಜ್ಯದಲ್ಲಿ 210 ಡೆಂಘಿ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಕಳೆದ ಬಾರಿಯ ದಂಡಾಸ್ತ್ರವನ್ನ ಮತ್ತೆ ಪ್ರಯೋಗಿಸಲು ಮುಂದಾಗಿದೆ. ನಮ್ಮಲ್ಲಿ ಹೈಯರ್ ಲೆವೆಲ್ದೆಲ್ಲ ಮೀಟಿಂಗ್ ಆಗಿ ಕೆಲವು ಹೊಸದಾಗಿ ನಾವು ತಂದಿದ್ದೆವು, ಹೊಸ ರೆಗ್ಯುಲೇಷನ್ಸೇ ತಂದಿದ್ದೆವು. ಈಗ ಪೆನಲ್ಟಿ 3 ಥರದ್ದು ಹಾಕಿದ್ದೆವು. ಈ ಥರ ಅವರು ಯಾರು ಮಾಡಿದರೆ ಅವರಿಗೆ ಪೆನಲ್ಟಿ ಇದೆ, ಮತ್ತು ಅದನ್ನು ಕರೆಕ್ಟ್ ಮಾಡೋಕ್ಕೆ ಕೂಡ ನಮ್ಮ ಎಷ್ಟು ಖರ್ಚು ಆಗ್ತದೆ ಸರ್ಕಾರದಿಂದ ಅದನ್ನು ಕೂಡ ಅವರಿಂದ ರಿಕವರಿ ಮಾಡುವಂಥ ಪ್ರಾವಧಾನ ಪೆನಲ್ಟಿದಲ್ಲಿ ಮಾಡಿದೆ. ಎಲ್ಲ ಕಡೆ ಪೆನಲ್ಟಿ ಚಾಲೂ ಮಾಡಿದ್ದಾರೆ ಕಲೆಕ್ಟ್ ಮಾಡೋಕ್ಕೆ. ಹಾಗಿದ್ರೆ ಸ್ವಚ್ಛತೆ ಕಾಪಾಡಿಕೊಳ್ಳದಿದ್ರೆ ಎಷ್ಟು ದಂಡ ಹಾಕಲಾಗುತ್ತೆ ಅಂತ ನೋಡೋದಾದ್ರೆ, ನಗರ ಪ್ರದೇಶದ ಮನೆಗಳಿಗೆ 800 ರೂಪಾಯಿ, ಗ್ರಾಮೀಣ ಪ್ರದೇಶದ ಮನೆಗಳಿಗೆ 400 ರೂಪಾಯಿ, ನಗರ ಪ್ರದೇಶದ ವಾಣಿಜ್ಯ ಸಂಸ್ಥೆ, ಶಾಲಾ ಕಾಲೇಜು, ಮಾರ್ಕೆಟ್, ಅಂಗಡಿ, ರೆಸ್ಟೋರೆಂಟ್, ಹೋಟೆಲ್, ಥಿಯೇಟರ್ಗೆ 2,000 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿ. ನಗರ ಪ್ರದೇಶದ ಖಾಲಿ ನಿವೇಶನ, ನಿರ್ಮಾಣ ಕಾರ್ಯ, ಜಮೀನುಗಳಲ್ಲಿ ಸ್ವಚ್ಛತೆ ಕಾಪಾಡದಿದ್ರೆ 4,000 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 2,000 ರೂಪಾಯಿ ದಂಡ ವಿಧಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ರಾಜ್ಯದಲ್ಲಿ ತೀವ್ರಗೊಂಡ ಮುಂಗಾರು, 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಇನ್ನು ರಾಜ್ಯದಲ್ಲಿ ಮುಂಗಾರು ಮಾರುತಗಳು ತೀವ್ರಗೊಂಡಿದ್ದು, ರಾಜ್ಯದ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ನೀಡಿದ್ದು, ದಕ್ಷಿಣ ಒಳನಾಡು ಹಾಗೂ ಉತ್ತರ ಕರ್ನಾಟಕದ ಕೆಜಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲೂ ಸಾಧಾರಣ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.